ಮುಖ್ಯಮಂತ್ರಿಗಳು ಉಚ್ಚಾಟನೆ ಮಾಡುವಂತಹ ಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಸುತ್ತಾ ತಮಗೆ? ಅಲ್ಲ, ಅವರು ಬಹಳ ಧೈರ್ಯಶಾಲಿ ಅನ್ಕೊಂಡಿದ್ದೇನೆ. ಒಂದ್ ಸಮಯ ಡಿ ಕೆ ಶಿವಕುಮಾರ್ ಅನ್ನ ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಡಿ. ಪರಿಸ್ಥಿತಿಗಳಲ್ಲಿ ದೆಹಲಿ ಭೇಟಿ ಮಾಡ್ತಾರೆ, ಪ್ರತ್ಯೇಕ ಸಭೆಗಳು, ಅದಕ್ಕೆ ಈಗ ಅನುಮಾನ ಆಗ್ಬಿಟ್ಟಿದೆ ಕಾಂಗ್ರೆಸ್ ಒಳಗಡೆನೆ. ಈಗ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ, ಸಿದ್ದರಾಮಯ್ಯನವ್ರು ಸ್ಟ್ರಾಂಗ್ ಅನ್ನೋ ಪ್ರಶ್ನೆ ಬಂದಿದೆ. ಈಗ ಅವ್ರಿಗೂ ಉತ್ತರ ಸಿಕ್ಕಿಲ್ಲ. ಅವ್ರಿಗೂ ಉತ್ತರ ಸಿಕ್ಕಿದ್ಮೇಲೆ ನಮಗೂ ಸಿಗುತ್ತೆ ಅಲ್ವಾ, ಹಾಗಿದೆ. ಆದ್ರೆ ಇನ್ನೊಂದು, ನಾನು ಮಾನ್ಯ ಈ ದೇಶದ ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಹುಲ್ ಗಾಂಧಿ ಅವರು, ಅವರ ತಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಇನ್ನು. ನಾನು ಅನ್ಕೊಂಡಿದ್ದೇನೆ ಅಪ್ಪರ್ ಚೇಂಬರ್ ಇಸ್ ಮೋಸ್ಟ್ಲಿ ಟೋಟಲಿ ಎಂಟಿ ಇದೆ ಅಂತ ಕಾಣ್ತದೆ, ಟೋಟಲಿ ಖಾಲಿ ಇದೆ ಅವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಹೇಳುತ್ತೆ ದೇಶದಲ್ಲಿ ಮೆರಿಟ್ನ ಮೇಲೆ ತೀರ್ಮಾನಗಳಾಗಬೇಕು. ಅದು ಒಂದು ಜಾತಿ ಇರಲಿ, ಧರ್ಮ ಇರಲಿ, ಯಾರೇ ಇರಲಿ. ಒಂದು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಯಾರಿಗೆ ಕೊಡ್ತಾರೆ, ಸೆಕೆಂಡ್ ಕ್ಲಾಸ್ ಯಾರಿಗೆ ಕೊಡ್ತಾರೆ, ಥರ್ಡ್ ಕ್ಲಾಸ್ ಯಾರಿಗೆ ಕೊಡ್ತಾರೆ, ಇದೆಲ್ಲ ತೀರ್ಮಾನ ಮೊದಲೇ ಇದೆ. ಅದು ದಟ್ ಇಸ್ ಕಾಲ್ಡ್ ಮೆರಿಟ್. ಈಗ ಒಬ್ಬ 100 ಮಾರ್ಕ್ ತಗೋತಾನೆ, ಒಬ್ಬ 50 ತಗೋತಾನೆ. ಅವನ ಗ್ರೇಡ್ ಬೇರೆ, ಅವ್ರ ಗ್ರೇಡ್ ಬೇರೆ. ತೀರ್ಮಾನಗಳಾಗುವಾಗ ಮೇಲಿನ ಹೈಯೆಸ್ಟ್ ಮಾರ್ಕಿಂದ ತೀರ್ಮಾನ ಮಾಡ್ತಾರೆ ಹೊರತು ಕಡಿಮೆಯಿಂದ ಅಲ್ಲ. ಆದ್ರೆ ಪರಿಸ್ಥಿತಿ ಏನಾಗಿದೆ, ಮೆರಿಟ್ ಮೇಲೆ ಏನು ತೀರ್ಮಾನ ಮಾಡಬಾರ್ದಂತೆ, ಜಾತಿ ಮೇಲೆ ತೀರ್ಮಾನ ಮಾಡ್ಬೇಕಂತೆ, ಜಾತಿ ಸಂಖ್ಯೆ ಜನಗಣತಿ ಮಾಡ್ಬೇಕಂತೆ. ಅಂದ್ರೆ ಇವ್ರ ತಲೆಯಲ್ಲಿ ಏನಿದೆ ಅಂತ ಹೆಂಗೆ ಇವಾಗ ಯಾರು ಜನ ಒಪ್ಕೊಳ್ಳೋದು ಹೇಗೆ ಇದನ್ನ? ಇಂಥ ಪರಿಸ್ಥಿತಿಗೆ, ಅಧೋಗತಿಗೆ ಈ ಕಾಂಗ್ರೆಸ್ ಬಂದಿದೆ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಮೆರಿಟ್ ನಿಮಗಿಲ್ದೇ ಇರಬಹುದು ರಾಹುಲ್ ಗಾಂಧಿ ಅವರೇ. ನಿಮಗೆ ಮೆರಿಟ್ ಇದ್ದಿದ್ರೆ ಬಹುಶಃ ನೀವು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರಿದ್ರಿ. ಮೋದಿಯವರಿಗೆ ಮೆರಿಟ್ ಇತ್ತು, ಪ್ರಧಾನಮಂತ್ರಿ ಆಗಿದ್ದಾರೆ. ಇವ್ರಿಗೆ ಮೆರಿಟ್ ಇಲ್ದಿದ್ರಿಂದ ಅವ್ರು ಇವಾಗ ಹೇಳ್ತಾರೆ ಮೆರಿಟಿನ ಮೇಲೆ ತೀರ್ಮಾನ ಮಾಡಬೇಡಿ. ಅಂದ್ರೆ ಮೆರಿಟ್ ಇಲ್ಲದೆ ಇದ್ರೆ ನನಗೂ ಅವಕಾಶ ಸಿಗ್ಬೋದು ಅನ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.